ನಿಮಗೆ ಗೊತ್ತಿದೆಯೋ ಇಲ್ವೋ, ವಿಲಿಯಂ ಕೇರಿ ಅವರು ಹೇಳ್ತಾರೆ, ದೇವರಿಗಾಗಿ ಶ್ರೇಷ್ಠವಾದದ್ದನ್ನು ಮಾಡು. ವಿಲಿಯಂ ಕೇರಿ ಯಾರು? 6 ಭಾಷೆಯಲ್ಲಿ ಬೈಬಲ್ನ ಟ್ರಾನ್ಸ್ಲೇಟ್ ಮಾಡಿಕೊಟ್ಟಂಥ ವ್ಯಕ್ತಿ. ತನ್ನ ಹೆಂಡತಿ ಉಚ್ಚಿ ಆದಮೇಲೆ ಕೂಡ, ತನ್ನ ಮಗನು ಸತ್ತಾದ್ಮೇಲೆ ಅದನ್ನು ಊತಾಕ್ದವನು. ಭಾರತಕ್ಕೆ ಬಂದಂಥ ರಾಜಾರಾಮ್ ಮೋಹನ್ ರಾಯ್ ಜೊತೆ ಇದ್ದಂಥ ಒಬ್ಬ ಒಳ್ಳೆಯ ಫ್ರೆಂಡ್. ಇವತ್ತು ವಿಲಿಯಂ ಕೇರಿ ಹೆಸರಿನಲ್ಲಿ ಭಾರತದಲ್ಲಿ ಸ್ಟ್ಯಾಂಪ್ ಇದೆ, ಗೊತ್ತಿದೆಯಾ ನಿಮಗೆ? ಆದರೆ ಅಂಥ ಶ್ರೇಷ್ಠ ವ್ಯಕ್ತಿ ದೇವರಿಗಾಗಿ ದೊಡ್ಡದನ್ನು ಮಾಡ್ತೀನಿ ಅಂತ ಹೇಳಿದವನು ಏನು ಹೇಳ್ತಾನೆ? ನಾನು ಸೋಲುವುದರ ಬಗ್ಗೆ ಹೆದರಲ್ಲ, ಯಾವ ವಿಷಯ ಮುಖ್ಯ ಅಲ್ಲವೋ ಆ ವಿಷಯದಲ್ಲಿ ಗೆಲ್ಲುವುದರ ಬಗ್ಗೆ ಏನು ಮಾಡ್ತೀನಿ? ಹೆದರ್ತೀನಿ. ಸೋಲೋದ್ರ ಬಗ್ಗೆ ಭಯ ಅಲ್ವಂತೆ. ಯಾವುದೋ ಒಂದು ವಿಷಯ ಇದೆ, ಅದು ಇಂಪಾರ್ಟೆಂಟೇ ಅಲ್ಲ, ಆದರೆ ಅದರಲ್ಲಿ ಗೆದ್ದುಬಿಡ್ತೀನಿ ಅನ್ನೋ ಭಯ. ವಿವರಿಸ್ತೀನಿ ನಿಮಗೆ. ಯಾಕೆ ನಿಮಗೂ ನಮಗೂ ನೆಮ್ಮದಿ ಇಲ್ಲ? ಹಣ ಮುಖ್ಯ, ಹಣಕ್ಕಿಂತ ಫ್ಯಾಮಿಲಿ ಮುಖ್ಯ, ಅದು ಗೊತ್ತಿದೆಯಾ? ದೇವರಿಗಾಗಿ ಸಾಧನೆ ಮಾಡೋದು ಭಾಳ ಮುಖ್ಯ, ಆದರೆ ಅದಕ್ಕಿಂತಲೂ ದೇವರ ಜೊತೆ ಸಂಬಂಧ ಇರೋದು ಭಾಳ ಮುಖ್ಯ. ಯಾಕೆ ನೆಮ್ಮದಿ ಇಲ್ಲ? ದೇವ್ರಿಗಾಗಿ ದೊಡ್ಡದು ಮಾಡಬೇಕು. ಸೇವೆ ಮುಖ್ಯ, ಆದರೆ ಅದಕ್ಕಿಂತಲೂ ಸಾಕ್ಷಿ ಮುಖ್ಯ. ಎಷ್ಟೇ ದೊಡ್ಡದಾಗಿ ವ್ಯೂವರ್ಸ್ಗಳು ಸಬ್ಸ್ಕ್ರೈಬರ್ಸ್ಗಳಿದ್ರು, ಸಾಕ್ಷಿ ಹೋಯ್ತಾ? ಆ ಮುಖ್ಯ ಅಲ್ಲದೇ ಇರೋ ವಿಷಯದಲ್ಲಿ ನಾನು ಗೆದ್ರೂ ಯೂಸೇ ಇಲ್ಲ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವುದು ಮುಖ್ಯ ದೇವರ ಮಕ್ಕಳೇ? ಯಾಕೆ ನಮಗೆ ನೆಮ್ಮದಿ ಇಲ್ಲ? ಈ ಪಟ್ಟಿನೇ ಈ ಪಟ್ಟಿ ನನಗೂ ಇದೆ, ನಿಮಗೂ ಇದೆ. ನನಗೆ ಬೇರೆ ರೀತಿ ಇದೆ, ನಿಮಗೆ ಬೇರೆ ರೀತಿ ಇದೆ. ನಿಮಗೆ ಯಾಕೆ ನೆಮ್ಮದಿ ಇಲ್ಲ? ಜನ ಮುಖ್ಯ, ಆದರೆ ಜನಕ್ಕಿಂತಲೂ ಗುಣ ಮುಖ್ಯ. ಅದರಲ್ಲಿ ಸೋತು ಹೋಗ್ಬಿಟ್ವಿ ನಾವು. ನಮ್ಮ ಗುಣ ಹಾಳಾದರೂ ಪರವಾಗಿಲ್ಲ, ನಮಗೆ ಜನರು ಬೇಕು. ಎಲ್ಲರ ಜೊತೆನೂ ನಾವು ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ. ಸುಳ್ಳು ಹೇಳಿದ್ರು ಯಾವನ ಜೊತೆನಾದರೂ ನಾವು ತಿರುಗಬೇಕು.